सहना भवतु सहनो भुनक्तु सह वीर्यं करवावहै तेजस्विनावधीतमस्तु महाविद्विषावहै ओम शांति शांति शांति. ಸುರೇಂದ್ರ ಗುರುಗಳನ್ನು ಮೊದಲು ಮಾಡಿಕೊಂಡು ಈ ಭೂಮಿ ಮೇಲೆ ಅವತರಿಸಿರುವ ಎಲ್ಲ ಸಿದ್ಧ ಶರಣ ಸಾಧು ಶಿವಯೋಗಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ಬ್ರಹ್ಮಚಿಂತನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ಶರಣು ಶರಣಾರ್ಥಿಗಳು. ಪುಣ್ಯಾತ್ಮರೇ, ಗುರುದೇವ ಆತ್ಮಾನಂದ ಅಜ್ಜ ಅವರು ಒಂದು ಮಾತನ್ನು ಹೇಳ್ತಾರೆ. ಎಲ್ಲರಿಗೂ ಸುಖವೇ ಬೇಕು, ಸುಖವೇ ಎಲ್ಲರ ಮತವು ಅಂತ. ನಮ್ಮೆಲ್ಲರಿಗೂ ಏನು ಬೇಕಾಗೈತಿ ಅಂತಂದ್ರೆ ಸುಖನ ಬೇಕಾಗೈತಿ. ಯಾರಿಗೂ ದುಃಖ ಬೇಕಾಗಿಲ್ಲ. ನನಗೆ ದುಃಖ ಇರಲಿ ಅಂತ ಈ ಭೂಮಿ ಮ್ಯಾಗ ಕೇಳ್ಕೊಂಡವ್ರು ಒಬ್ಬರಿಲ್ಲ. ಅದರನ್ರಿ ಮರಿ ಯಾರ್ರಿ ನನಗೆ ಒಟ್ಟ ಸುಖ ಬೇಡ, ದುಃಖ ಇರಲಿ ಅನ್ನೋರು ಯಾರು ಇಲ್ಲ. ನನಗೆ ಬರೇ ದುಃಖ ಇರಲಿ ಅಂದವ್ರು ಒಬ್ಬರು ಇಲ್ಲ. ಮತ್ತು ಎಲ್ಲರೂ ಸುಖವನ್ನು ಬೇಡ್ತಾರೆ. ಅದಕ್ಕೆ ಅಪ್ಪವ್ರು ಹೇಳ್ತಾರ, ಎಲ್ಲರಿಗೂ ಸುಖವೇ ಬೇಕು, ಸುಖವೇ ಎಲ್ಲರ ಮತವು. ಒಬ್ಬನ ದುಃಖದ ಪಕ್ಷಕ್ಕೆ ನಿಲ್ಲಿಸೋದ್ರಿ, ಒಬ್ಬನ ಸುಖದ ಪಕ್ಷಕ್ಕೆ ನಿಲ್ಲಿಸೋದು, ಹೋಟ್ ಹಾಕಕ್ಕೆ ಹಚ್ಚೋದ್ರಿ. ಯಾವ ಪಕ್ಷದವಂಗ ಹೋಟ್ ಹಾಕ್ತೀರಿ ಅದರ ಫಲ ಬರ್ತೈತಿ ಅಂತಂದ್ರೆ ದುಃಖದ ಪಕ್ಷಕ್ಕೆ ನಿಂತವ್ ಹೋಟ್ ಹಾಕ್ತೇವೋ, ಸುಖದ ಪಕ್ಷಕ್ಕೆ ನಿಂತವ್ ಹಾಕ್ತೇವ್ರಿ. ಸುಖದ ಪಕ್ಷದವಂಗೆ ಎಷ್ಟು ಹೋಟ್ ಬೀಳ್ತಾವ, ದುಃಖದ ಪಕ್ಷಕ್ಕೆ ನಿಂತವಂಗೆ ಎಷ್ಟು ಹೋಟ್ ಬೀಳ್ತಾವ್ರಿ. ದುಃಖದ ಪಕ್ಷದವ ಫೋಟೋ ಬೀಳೋದು, ಒಂದು ಹೋಟ್ ಬೀಳೋದಿಲ್ಲ. ಅವ ಯಾವ ನಿಂತಾನ ನೋಡು ಅವನು ಹೋಟು ಬೀಳೋದಿಲ್ಲ. ಅವಾಗ ಯಾಕಂದ್ರೆ ಅವಗೂ ಸತೆ ಏನು ಬೇಕಾಗೈತಿ, ಸುಖ ಬೇಕಾಗೈತಿ. ಎಲ್ಲರೂ ಸುಖ 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 ಬೇಕು ಸುಖ ಬೇಕಂತ ಹಂಬಲಿಸ್ತೇವೆ. ನೋಡ್ರಿ, ನಾವು ಏನನ್ನ ಹಂಬಲಿಸ್ತೇವೆ ಅದನ್ನು ನಾವು ಇನ್ನೂ ಪಡೆದಿಲ್ಲ ಅಂತ ಅರ್ಥ. ಈಗ ನಮಗೊಂದು ಸಾಮಾನು ಬೇಕಾಗೈತಿ, ಸಂತಿಗೆ ಹೋಗಿ ನೀವೇನಂತೀರಿ ಇಲ್ಲಿ ಮಾರ್ಕೆಟ್, ನಮ್ಮಲ್ಲಿ ಸಂತಿ ಅಂತೀವ್ರೆ, ಇಲ್ಲಿ ಮಾರ್ಕೆಟ್ ಅಂತ. ಸಿಟಿ ಒಳಗೆ ಮಾರ್ಕೆಟ್, ಹಳ್ಳಿ ಒಳಗೆ ಸಂತಿ, ಅದಿಲ್ರಿ ಮರ. ಈಗ ಒಂದು ಮಾರ್ಕೆಟ್ಗೆ ಹೋಗಿ ಒಂದು ಸಾಮಾನವನ್ನು ನಾವು ತರಬೇಕಾಗಿತ್ತು. ಯಾಕೆ ತರಕ್ಕೆ ಹೊಂಟೇವಿ, ಅದೀಗ ನಮ್ಮ ಅಂತ್ಯಕ್ಕೆ ಇಲ್ಲ. ಎಲ್ಲರೂ ಸುಖ ಹೊಂದಬೇಕು ಸುಖ ಹೊಂದಬೇಕು ಸುಖ ಹೊಂದಬೇಕು ಸುಖ ಹೊಂದಬೇಕಂತ ಪ್ರಯತ್ನ ಮಾಡಕತ್ತಾರ. ನೋಡ್ರಿ, ಹೊಲ ಹಿಡಿಯೋದು ಸುಖಕ್ಕಾಗಿ, ಮನೆ ಕಟ್ಸೋದು ಸುಖಕ್ಕಾಗಿ, ಮದುವೆ ಆಗೋದು ಸುಖಕ್ಕಾಗಿ, ಮಕ್ಕಳನ್ನು ಹಡಿಯೋದು ಸುಖಕ್ಕಾಗಿ, ದುಡ್ಡು ಸಂಪಾದನೆ ಮಾಡೋದು ಸುಖಕ್ಕಾಗಿ, ಬಂಗಾರ ಸಂಪಾದನೆ ಮಾಡೋದು ಸುಖಕ್ಕಾಗಿ, ಚೈನಿ ಮಾಡೋದು ಸುಖಕ್ಕಾಗಿ, ಪ್ರವಾಸ ಮಾಡ್ತೇವಲ್ರಿ ಎಂಜಾಯ್ ಮಾಡಿ ಬರ್ಬೇಕಂತೇಳಿ ಪ್ರವಾಸ ಮಾಡೋದು ಸುಖಕ್ಕಾಗಿ. ಇಷ್ಟೆಲ್ಲ ಮಾಡೇವ್ರಿ. ಮನಿ ಕಟ್ಟೇವಿ, ಹೊಲ ಹಿಡದೇವಿ, ಮದುವೆ ಮಾಡ್ಕೊಂಡೇವಿ, ಮಕ್ಕಳನ್ನ ಹಡ್ದೇವಿ, ದುಡ್ಡು ಸಂಪಾದನೆ ಮಾಡೇವಿ. ಆದರೂ ಒಂದು ಕೊರತೆ ಉಳಿದದ ನಮಗೆ. ಸುಖದ ಕೊರತೆ ಎಲ್ಲ ಪ್ರಾಪ್ತಿ ಮಾಡ್ಕೊಂಡೇವಿ, ಸುಖನ ಪ್ರಾಪ್ತಿ ಮಾಡ್ಕೊಳಕ್ ಆಗವಲ್ದು. ಎಲ್ಲರೂ ಬಯಸೋದು ಅದನ್ನ ಯಾರಿಗೂ ಸಿಗವಲ್ದು. ಯಾಕ ಹಿಂಗ ಆಕತ್ತದ? ಗುರುಗಳು ಬಂದಾಗ ಹೇಳ್ತಿರ್ತಾರೆ, ಸಾಮಾನ್ಯವಾಗಿ ಒಬ್ಬರಿಗೊಬ್ಬರು ಭೇಟಿ ಆದ್ರೆ ನಾವು ಮಾತಾಡ್ತೀವಿ, ಏನಂತ ಆರಾಮ್ರಿ ಅಂತ ಕೇಳ್ತೀವಿ, ಹೌದಿಲ್ರಿ ಕರ? ಮತ್ತು ಅವ್ರು ಕೇಳಿದ ಕೂಡಲೇ ನಾವು ಒಳ್ಳೆ ನೀವು ಆರಾಮ್ರಿ ಅಂತ ಕೇಳ್ತೀವಿ. ಸುಳ್ಳ ಹೇಳ್ತಿರ್ತೇವ್ರಿ. ಆರಾಮ್ರಿ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರ, ಆರಾಮದೇವ್ರಿ ಅಂತ. ಹೃದಯ ಇಲ್ಲ ಅವ್ರು. ಮತ್ತು ನೀವ್ರಿ ಅಂತ ಕೇಳಿದಾಗ ನಾವು ಆರಾಮ್ರಿ, ಇರುದೇ ಇಲ್ಲ ಅವ್ರು. ಇಬ್ರು ಇರೋದಿಲ್ಲ. ಅಲ್ಲ, ಅದನ್ನ ಮತ್ತೆ ನಾವು ಡೀಪ್ ವಿಚಾರ ಮಾಡಕತ್ತೀವ. ಒಂದೊಂದು ಅಲ್ಲೇ ನಿಂತು ಮಾತಾಡಕ್ ಹತ್ತರಂದ್ರಿ ಈ ತಂದ ಗದ್ಲ ಹೇಳಕ್ ಚಾಲು ಮಾಡ್ತಾನ್ರಿ. ಅವ ಈಚೆ ಕಡೆದವ ತಂದ ಗದ್ಲ ಹೇಳಕ್ ಶುರು ಮಾಡ್ತಾನೆ. ಏನ್ರಿ ಮಳಿನ ಇಲ್ಲ ಅಂತ ಒಬ್ಬ ಅಂತ, ಏನ್ ಬಿಡ್ರಿ ಮನೆಯ ನನ್ಗೆ ಹೆಂಡತಿಗೆ ಜಡ್ಡ ಬಂದತ್ತಂತ ಇವ್ ಚಾಲು ಮಾಡ್ತಾನೆ.
ಏನಾದರೂ ಒಂದು ಜೀವನದೊಳಗೆ ನಮಗೇನಾಗ್ತಾವ ಅಂದ್ರೆ ಕೊರತೆಗಳು ಇರ್ತಾವ ಅಂತ. ನಾವು ನಿಜವಾಗಿ ಸುಖ, ನಿಜವಾದ ಆನಂದ, ನಿಜವಾದ ನೆಮ್ಮದಿ ಎಲ್ಲೈತಿ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡೇ ಇಲ್ಲ. ಮತ್ತು ನಾವೆಲ್ಲ ಗುರುಗಳು ಇದನ್ನೆಲ್ಲ ಶಾಸ್ತ್ರ ಕೇಳಿ ತಿಳ್ಕೊಂಡಿವಲ್ರಿ, ನಾನಾ ಸುಖರೂಪದೀನಿ, ನನ್ನೊಳಗೆ ಸುಖ ಐತಿ ಅಂತ ತಿಳ್ಕೊಂಡೇವಲ್ಲ. ಬಾಯಲ್ಲಿ ಹೇಳ್ತಿ ಅದರಂತ ಹೇಳಿದರು. ಬಾಯಲ್ಲಿ ಹೇಳೋದು ಬೇರೆ, ಕಿವಿಲಿ ಕೇಳೋದು ಬೇರೆ, ಅದನ್ನು ಅನುಭವಕ್ಕೆ ತಂದುಕೊಳ್ಳೋದು ಬೇರೆ. ನಿಜಾನಂದ ನನ್ನ ಒಳಗೆ ಐತಿ, ಆ ನಿಜಾನಂದ ಸ್ವರೂಪನ ನಾನದೇನೆನ್ನುವುದು ನಮಗೆ ಅರ್ಥ ಆಗಬೇಕಾದ್ರೆ ಎಷ್ಟು ಜನ್ಮದೊಳಗೆ ನಾವು ಗುರುಬೋಧ ಕೇಳಬೇಕೋ ಗೊತ್ತಿಲ್ಲ, ಎಷ್ಟು ಜನ್ಮದೊಳಗೆ ಅದನ್ನು ಅನುಸಂಧಾನ ಮಾಡಬೇಕೋ ಗೊತ್ತಿಲ್ಲ. ಆವಾಗ ನಮಗೆ ನಿಜಾನಂದ ನನ್ನ ಒಳಗೆ ಐತಿ ಅನ್ನೋ ತಿಳುವಳಿಕೆ ಆಗ್ತದ. ಈಗ ನೋಡ್ರಿ, ಇದನ್ನೆಲ್ಲ ಕೇಳಿದಾಗ ಆರಾಮ ನನ್ನ ಒಳಗೆ ಐತಿ ಅಂತ ಅನಿಸ್ತತಿ. ಮತ್ತು ಒಳಗಿರ್ತಕ್ಕಂಥ ಸಂಸ್ಕಾರ ಹೆಂಗಿರ್ತತಿ ಅಂದ್ರೆ ವಿಷಯದೊಳಗೆ ಐತಿ ಅಂತ ಜಿಗಿತಿರ್ತತಿ ಮನಸ್ಸು. ಅದಕ್ಕೆ ಯಾವಾಗಲೂ ವಿಚಾರ ಮಾಡ್ತಿರ್ಬೇಕು. ಗುರುಗಳು ಬಂದಾಗ ಹೇಳ್ತಿರ್ತಾರೆ, ಅವಿಚಾರೇನ ಕೃತೋ ಬಂಧ ವಿಚಾರೇನ ನಿವಾರಿತೆ. ನೋಡ್ರಿ, ಅವಿಚಾರದಿಂದ ಮನುಷ್ಯನಿಗೆ ದುಃಖ ಬಂದದ, ಸುವಿಚಾರ ಮಾಡೋದರಿಂದ ಆ ದುಃಖದಿಂದ ಬಿಡುಗಡೆಯನ್ನ ಹೊಂದಕ್ಕೆ ಸಾಧ್ಯ ಆಗ್ತದೆ. ಅವಿಚಾರ ಅಂದ್ರೆ ಏನು? ಅವಿಚಾರ ಮಾಡಕತ್ತೀವಿ, ಅಲ್ಲದ ವಿಚಾರ, ಇಲ್ಲದ್ದು ತಪ್ಪು ತಿಳುವಳಿಕೆ, ಸುಖ ಬಂದದ್ದು. ತಪ್ಪು ತಿಳುವಳಿಕೆ ಭಾಳ ಐತಿ ನಮ್ಮಲ್ಲಿ. ಆ ತಪ್ಪು ತಿಳುವಳಿಕೆಯನ್ನು ಸದ್ಗುರುನಾಥ ಉಪದೇಶದ ಮುಖಾಂತರ ತೆಗೆದು ಹಾಕ್ತಾನ. ಹಂಗಾರೆ ಒಂದೇ ತಪ್ಪು ಏನು? ತಪ್ಪು ತಿಳುವಳಿಕೆ ಏನು ನಮ್ಮದು? ಈ ದೇಹ ನಾನಂತ ತಿಳ್ಕೊಂಡಿರೋದ ಒಂದೇ ತಪ್ಪು ತಿಳುವಳಿಕೆ ರೀ. ಮೊಟ್ಟ ಮೊದಲನೇ ತಪ್ಪು ತಿಳುವಳಿಕೆ. ವಿಚಾರ ಮಾಡಿ ನೋಡಿದ್ರೆ, ತಿಳಿದು ನೋಡಿದ್ರೆ ಈ ದೇಹ ನಾನಾಗಕ ಸಾಧ್ಯ ಇಲ್ಲ. ನೋಡ್ರಿ, ಉದಾಹರಣೆಗೆ ಒಂದು ವಸ್ತು ಐತಿ ನನ್ನ ಮುಂದೆ, ಅಥವಾ ಯಾವುದೋ ಒಂದು ವಸ್ತು ಐತಿ. ಇಲ್ಲಿ ಏನು ಇಲ್ಲ, ಇಲ್ಲಿ ಹೆಂಗೆ ಹೇಳ್ಬೇಕು? ಇಲ್ಲಿ ಒಂದು ಏನೋ ಐತಿ, ಇದು ಸ್ವೀಟ್ ಐತ್ರಿ. ಈ ಸ್ವೀಟನ್ನು ನಾನು ಅರಿತೀನಿ, ತಿಳಿತೀನಿ ಅಂದ್ರೆ ಇದಕ್ಕೆ ನಾ ಬೇರೆ ಇದೀನಿ ಅಂದಂಗೆ ಆಗ್ತಿಲ್ರಿ. ಯಾವುದು ನನ್ನಿಂದ ತಿಳಿಸ್ಕೊಳ್ಳಲ್ಪಡ್ತದ, ನಾ ನಿಮ್ಮನ್ನು ತಿಳಿತೀನಿ, ನೀವು ನನ್ನಿಂದ ತಿಳಿಸ್ಕೊಳ್ಳಲ್ಪಡಾಕತ್ತೀರಿ, ನಿಮ್ಮೆಲ್ಲರನ್ನು ತಿಳಿತೀನಿ ಅಂದ್ರೆ ನೀವು ನನಗೆ ಅನ್ಯವಾಗಿದ್ದೀರಿ, ನನ್ನ ಬಿಟ್ಟು ಬೇರೆ ಇದ್ದೀರಿ. ಹೌದಿಲ್ರಿ? ಯಾವುದನ್ನು ನಾ ತಿಳಿತೀನಿ ಅದು ನಾನು ಆಗೋದಿಲ್ಲ. ನನ್ನಿಂದ ತಿಳಿಸ್ಕೊಳ್ಳೋ ವಸ್ತು ನಾನು ಆಗೋದಿಲ್ಲ. ಆ ಹೂಜಿಯನ್ನು ತಿಳಿತೀನಿ, ನಿಮ್ಮನ್ನು ತಿಳಿತೀನಿ ಅಂದ್ರೆ ನೀವು ಬೇರೆ ಇದ್ದೀರಿ. ಈ ಕೈ ಯಾರ್ದು ಅಂದ್ರೆ ಅಕ್ಕಾರ ಏನು ಹೇಳ್ತೀರಿ ನೀವು? ನಂದು. ಈ ಕೈ ಯಾರ್ದು ಅಂದ್ರೆ ಏನು ಹೇಳ್ತೀವಿ? ನಂದು, ನಂಬುದು ಅಂತೇವಿ, ನಾನು ಅನ್ನೋದಿಲ್ಲ. ಇದು ಸ್ವೀಟ್ ಯಾರ್ದು ಅಂದ್ರೆ ನಂದು ಅಂತೇವಿ, ನಾನು ಅನ್ನೋದಿಲ್ಲ. ಹೌದಿಲ್ರಿ ಅಮ್ಮ? ಈ ಕೈ ನಂದು ಅಂತ, ಇವೆರಡು ಕೈ ನನ್ನು ಅಂತಂದ್ರೆ ಈ ಕೈಗೆ ನಾ ಬ್ಯಾರೆ ಇದೀನಿ ಅಂದಂಗೆ ಆಗ್ತಿಲ್ರಿ. ಒಂದೊಂದು ಖಾತ್ರಿ ಮಾಡ್ಕೋತ ಹೋಗ್ಬೇಕ್ರಿ. ಆಮೇಲೆ ಕಾಲನ್ನ, ಇವು ಕಾಲ ಯಾರು ಅಂತಂದ್ರೆ ಏನಂತೀವ್ರಿ? ನಮ್ಮ, ನಾನಲ್ಲ. ಕೈ ನನ್ನು, ನಾನಲ್ಲ. ಕಾಲ ನನ್ನು, ನಾನಲ್ಲ. ಹೊಟ್ಟಿ ಡುಬ್ಬ ಯಾರು ಅಂದ್ರೆ ನನ್ನು, ನಾನಲ್ಲ. ಇನ್ಯಾವ್ದು ಉಳಿತ್ರಿ ಶರೀರದಾಗ? ತಲೆ ಒಂದು ಉಳಿತು. ಈ ತಲೆ ಯಾರ್ದಂದ್ರ ನಂದು, ನಾನಲ್ಲ. ಮತ್ಯಾವ ಉಳಿದ್ರಿ ಶರೀರದಾಗ? ಇವು ಎಲ್ಲ ನಾನಾದ್ದು ನನ್ನೂ ಆದ್ರಿ ಅಮ್ಮಾರ, ನನ್ನೂ ಅದು. ಅಂದ್ರೆ ಇದಕ್ಕೆ ನಾ ಯಾರು ಹಂಗಾರ? ಇದನ್ನ ಬಿಟ್ಟು ನಾ ಯಾರದೀನಿ? ಈ ಕೈಯನ್ನು ನಾ ತಿಳಿತೀನಿ ಅಂದ್ರೆ ತಿಳಿಸ್ಕೊತತಿ. ಈ ಜಗತ್ತಿನೊಳಗೆ ಯಾವ ತಿಳಿಸ್ಕೋತಾವಲ್ಲ ಅವು ಜಡ ಅದಾವ್ರಿ. ಯಾವುದು ತಿಳಿತೈತೆಲ್ಲ ಅದು ಚೇತನ. ತಿಳಿಸಿಕೊಳ್ಳೋದು ಜಡ, ತಿಳಿಯೋದು ಚೇತನ. ನಿಮ್ಮನ್ನು ನಾ ಈಗ ತಿಳಿತೀನಿ, ಅಕಸ್ಮಾತ್ ಇಲ್ಲೇ ಪ್ರಾಣ ಹೋತಂದ್ರ ನಾ ನಿಮ್ಮನ್ನು ತಿಳಿಯೋದಿಲ್ಲ. ಯಾಕಂದ್ರ ತಿಳಿತಕ್ಕಂತ ಒಳಗ ಶಕ್ತಿ ಇರೋದಿಲ್ಲ. ಶಿವ ಇದರಿಂದ ಹೊರಗೆ ಹೋದಂದ್ರೆ ಇದೇನಾಕತಿ ಅಂದ್ರ ಶವ ಆಗ್ತದ. ಯಾವಾಗ ಇದರಿಂದ ಶಿವ ಹೋಗ್ತಾನ, ತಿಳಿತಕ್ಕಂಥ ಚೇತನ ಶಕ್ತಿ ಇದರಿಂದ ಹೋಗ್ತತಿ, ಇದು ಮಾತಾಡೋದಿಲ್ಲ. ಯಾಕಂದ್ರ ಇದು ಜಡ ಅದ. ಯಾಕ? ಈ ಶರೀರದ ಎಲ್ಲ ಅವಯವಗಳನ್ನು ನಾ ತಿಳಿತೀನಿ ಅಂದ್ಮ್ಯಾಗ ಇದು ತಿಳಿಸ್ಕೊಡ್ತತ್ ಅಂದ್ಮ್ಯಾಗ ಜಡ ಐತಿ. ಜಡ ಎಂದೆಂದು ಅರಿಯೋದಿಲ್ಲ. ಈ ಸ್ವೀಟ್ ಬಾಕ್ಸ್ ಅರಿಯೋದಿಲ್ಲ. ಈ ಸ್ವೀಟ್ ಬಾಕ್ಸ್ ಐತಿ, ಇದು ಅರಿಯೋದಿಲ್ಲ. ಇದನ್ನ ನಾ ಅರಿತೀನಿ. ಇದು ಹೊಳ್ಳಿ ನನ್ನ ಗುರಾಣ ಹೆಂಗದೇನಪ್ಪ, ಆರಾಮದೇನಂತ ಕೇಳ್ತತನೋ? ಇಲ್ಲ.
ಅದಕ್ಕೆ ಇದರ ಒಳಗೆ ತಿಳಿತಕ್ಕಂಥ ಅರಿವು ನಾನದೇನಿ ಅನ್ನೋದನ್ನು ಚೆನ್ನಾಗಿ ನಾವು ಅರ್ಥಕೋಬೇಕು. ಹಿಂಗೆ ತಿಳ್ಕೊಳ್ಳೋದು ಏನೈತೆಲ್ಲ ಸುವಿಚಾರ. ಈ ನಾನಲ್ಲದ ಶರೀರ ನಾನಂತ ತಿಳ್ಕೊಂಡು ಏನು ಕೂತೇವಲ್ಲ ಇದ ಅವಿಚಾರ. ಈ ಶರೀರ ನಾನಂತ ತಿಳ್ಕೊಂಡು ಇದ ಭಾವ ಮಾಡ್ಕೋತ ಕೂತೇವಲ್ಲ ಈ ಅವಿಚಾರದಿಂದ ಮನುಷ್ಯನಿಗೆ ಬಂಧನ ಆಗೈತಿ. ಈ ಶರೀರವನ್ನು ತಿಳಿತಕ್ಕಂಥ ಅರಿವು ನಾನು, ಚೇತನ ನಾನು, ಸಚ್ಚಿದಾನಂದ ಘನ ವಸ್ತು ನಾನು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡು ಧ್ಯಾನ ಮಾಡಕ್ ಕುಂದಿರ್ಬೇಕ್ರಿ. ತಿಳ್ಕೊಂಡು ಅದ್ರ ಅನುಸಂಧಾನ ಮಾಡಿ ಇದರ ಅನುಸಂಧಾನ ಮಾಡ್ಬೇಕು. ಇದನ್ನು ನಾ ತಿಳಿಯವ. ಅದನ್ನ ಹೇಳ್ತಾರ ಮಹಾತ್ಮರು, ದೇಹವಿದನು ಅನ್ಯ ದೇಹದಂದದಳು ಕಾಣಲರಿಯದ ಮೋಹಿತಂಗೆ ನಿಜಾನಂದವುದೇ ಕೋಟಿ ಜನ್ಮದಳು ಉಗ್ರ ತಾಪಸನಾಗಿ. ಧ್ಯಾನಕ್ಕೆ ಕುಂದ್ರುದಂದ್ರೆ ಹೆಂಗ? ದೇಹವನ್ನ ಅನ್ಯವಾಗಿ ನೋಡುವ ಅಭ್ಯಾಸ ಮಾಡ್ಕೋತ ಕುಂದ್ರುದ್ರಿ. ದೇಹನ ಬೇರೆ ಅದೇನಿ, ಈ ದೇಹನ ಬೇರೆ ಐತಿ, ಈ ದೇಹವನ್ನು ತಿಳಿತಕ್ಕಂತ ನಾ ಅರಿವದೇನಿ. ಆ ಅರಿವು ಹೆಂಗೈತಿ ಅಂದ್ರ ಆನಂದಮಯ ಐತಿ. ನೋಡ್ರಿ, ಆ ಅರಿವು ಆನಂದಮಯ ಐತಿ, ಸುಖಮಯ ಐತಿ, ಸುಖರೂಪ ಐತಿ ಅನ್ನೋದಕ್ಕೂ ನಾವು ವಿಚಾರ ಮಾಡ್ಬೇಕು. ಮತ್ತ ಈಗ ನೋಡ್ರಿ, ಒಂದು ಕ್ಲಿಯರ್ ಮಾಡ್ಕೊಂಡ್ವಿ. ಏನಂತ? ಈ ದೇಹವನ್ನ ನಾ ತಿಳಿಯಾವ ಬ್ಯಾರೆ ಅದೀನಿ ಅನ್ನೋದು ಖಾತ್ರಿ ಆಯ್ತೀವಿ. ಆತನಿಲ್ರಿ, ಇದನ್ನ ತಿಳಿಯವನ ಬ್ಯಾರೆ ಅದೀನಿ, ಇದು ತಿಳಿಸ್ಕೊತೈತಿ, ಇದು ಶವ, ಇದ್ರೊಳಗೆ ತಿಳಿತಕ್ಕಂಥ ಶಿವ ಚೈತನ್ಯನ ಬೇರೆ ಅದೀನಿ ಅನ್ನೋದು ಖಾತ್ರಿ ಆಯ್ತು. ಆ ಶಿವ ಚೈತನ್ಯ ಹೆಂಗೈತಿ ಅಂದ್ರ ಆನಂದಮಯ ಐತಿ. ನನ್ನ ಮನಸ್ಸು ಏನ್ ತಿಳ್ಕೊಂಡೈತಿ? ಈ ದೇಹ ಸುಖಮಯ ಐತಿ, ಜಗತ್ತಿನ ವಸ್ತುಗಳು ಸುಖಮಯ ಅದಾವ ಅಂತ ಮನಸ್ಸು ತಿಳ್ಕೊಂಡದ. ವಿಚಾರ ಮಾಡಿ ನೋಡು, ಒಳಗಿರ್ತಕ್ಕಂಥ ಅರಿವ ಸುಖರೂಪ ಐತಿ ಅಂತ ಮಹಾತ್ಮರು ಹೇಳ್ತಾರೆ. ಅದು ಹೆಂಗ ಅನ್ನೋದನ್ನು ನಾನು ಯುಕ್ತಿ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನೋಡ್ರಿ, ಎಚ್ಚರಿಕೆ ಒಳಗೆ ನಾವು ಇರ್ತೀವಿ. ಎಲ್ಲ ಅದ, ಶರೀರದ, ನಮ್ಮ ಶರೀರಕ್ಕೆ ಸಂಬಂಧಿಸಿದ ಗಂಡ ಹೆಂಡತಿ ಮಕ್ಕಳು ಹೊಲ ಮನಿ ಎಲ್ಲ ಐತಿ. ಎಚ್ಚರಿಕೆ ಒಳಗೆ ಮನುಷ್ಯನಿಗೆ ಆನಂದ ಇಲ್ಲ, ಸಮಾಧಾನ ಇಲ್ಲ. ಗಾಢವಾದ ನಿದ್ರೆಗೆ ಹೊಂಟಿವಿ ಅಂತಂತಂದ್ರೆ ದೇಹದ ಪರಿವೆ ತಪ್ತದ, ಜಗತ್ತಿನ ಪ್ರಜ್ಞೆ ತಪ್ತದ, ಯಾರ ಲಕ್ಷಣ ಇರೋದಿಲ್ಲ. ಗಾಢವಾದ ನಿದ್ರೆ ಒಳಗೆ ನಾವೇನಿರ್ತೇವೆ ಅಂದ್ರೆ ಪೂರ್ಣ ಆರಾಮಿರ್ತೀವಿ. ನಿದ್ರಿ ಒಳಗೆ ನಾ ದುಃಖಿಯಾಗಿ ಈ ಜಗತ್ತಿನೊಳಗೆ ಒಬ್ಬರು ಅದಾರನ್ರಿ. ನನಗೆ ನಿದ್ದೆ ಮಾಡಿ ಮಾಡಿ ಹೊಟ್ಟೆ ಸಂಕಟ ಆತ್ ನೋಡಂತ ಯಾರು ಅಂದಾರ ಈ ಜಗತ್ತಿನ? ಇಲ್ಲ. ನಿದ್ರೆಯಾಗ ಹೆಂಗದೇವಿ? ಆರಾಮದೀವಿ. ನಿದ್ರೆಯಾಗ ಯಾರು ನಿದ್ರೆಯಾಗ ಯಾರಿದ್ರಿ? ಯಾರು ಇದ್ದಿದ್ದಿಲ್ಲ ಅಂತ ಹೆಂಗೆ ಗೊತ್ತಾತ್ ನಮಗೆ? ಒಂದು ರೂಮಿನೊಳಗೆ ಯಾರು ಅದಾರ ಅಂತ ನಿಮ್ಮನ್ನು ಕಳಿಸೀನಿ ತಿಳ್ಕೊರಿ. ಆ ರೂಮಿನೊಳಗೆ ನೋಡ್ಕೊಂಬಪ್ಪ ಯಾರು ಅದಾರ ಅಂತ. ಅವ್ನು ಒಳಗೆ ಹೋದನ್ರಿ, ಒಳಗೆ ಹೋದಾಗ ಕದ ತೆಗೆದು ಯಾರೂ ಇಲ್ಲ. ಅವ ಹೊರಗೆ ಬಂದು ಹೇಳ್ತಾನೆ, ಯಾರಿದ್ರಪ್ಪ ಅಂತ ಅವ್ರು ಕೇಳಿದ್ರೆ ಯಾರು ಇದ್ದಿದ್ದಿಲ್ರಿ ಅಂತ ಹೇಳ್ತಾನೆ. ಹೆಂಗೆ ಹೇಳಿದ್ರಿ ಹೋಗ್ತಾರ? ಆ ರೂಮಿನೊಳಗೆ ಬಂದ ಹೇಳಿದ್ನಿಲ್ಲ, ಯಾರು ಇದ್ದಿದ್ದಿಲ್ಲ ಅಂತ ಹೇಳ್ತಾನಂದ್ರೆ ತಾವು ಒಬ್ಬನರೇ ಯಾರು ಇದ್ದಿದ್ದಿಲ್ಲ ಅಂತ ತಿಳಿದು ಹೇಳ್ಬೇಕು. ಹೌದಾ? ನಿದ್ರಿ ಒಳಗೆ ಗಂಡಿಲ್ಲ, ಹೆಂತಿಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಏನೂ ಇಲ್ಲ, ಯಾರ್ಯಾರು ಇದ್ದಿದ್ದಿಲ್ಲ, ಆರಾಮಿತ್ತು ಅಂತ ನಿದ್ರಿ ಅನುಭವವನ್ನು ನಾವು ಹೇಳ್ತೀವಿ ಅಂದ್ರೆ ನಿದ್ರೆಯಾಗಿ ಯಾರು ಇದ್ದಿದ್ದಿಲ್ಲಲ್ಲ, ನಾನಿದ್ದೆ, ನಾವೊಬ್ಬನ ಇದ್ದೆ, ನಿದ್ದೆ. ನಾನೊಬ್ಬನ ಇದ್ರೆ ನಿದ್ದೆ. ಮತ್ತೆ ಯಾರ್ಯಾರ ಕರ್ಕೊಂಡ್ರ? ಹೆಂಡತಿ ಧ್ಯಾನ ಮಾಡಕತ್, ಮಕ್ಕಳ ಧ್ಯಾನ ಮಾಡಕತ್, ಗಂಡ ಧ್ಯಾನ ಮಾಡಕತ್, ಹೊಲ ಮನಿ ಧ್ಯಾನ ಮಾಡಕತ್, ನಿದ್ದೆ ಹತ್ತತಿ. ಎಲ್ಲಾ ತರ ಧ್ಯಾನ ಬಿಟ್ಟಾಗ ನಿದ್ರೆಯಾಗ ಯಾರಿದ್ರ? ನೀನೊಬ್ಬನ ಇದ್ದಿ. ನೀವೊಬ್ಬನ ಹೆಂಗಿದ್ದಿ? ಆನಂದದಿಂದ ಇದ್ದಿ. ಒಳಗ ಅರು ಒಂದ ಇತ್ತು. ಆ ಅರು ಹೆಂಗಿತ್ತು? ಆನಂದ ರೂಪ ಇತ್ತು ಅಂತ. ಅಂದ್ರ ನಾ ಆನಂದವನ್ನು ಹೊಂದಬೇಕಾದ್ರೆ ಹೆಂಗಿರ್ಬೇಕ್ರಿ? ಅರುಮಯವಾಗಿ ಎಲ್ಲವನ್ನ ಮರೆತು ಅರುಭಾವದೊಳಗಿರ್ಬೇಕು. ಅಂದ್ರೆ ನನಗೆ ಆನಂದದ ಅನುಭವ ಆಗ್ತದ. ಗುರುಗಳು ಒಂದ್ ಮಾತಂದ್ರ ಅರು ರೂಪಾಯಿ ನಿಂತು ನೀ ನೋಡು, ಆಮೇಲೆ ನನ್ನ ಜೊತೆ ಮಾತಾಡ. ಅರಿವಿನೊಳಗೆ ನೀ ನಿಲ್ಲದ ಅಭ್ಯಾಸ ಮಾಡ, ನಿನಗೆ ಆರಾಮದ ಅನುಭವ, ಸುಖದ ಅನುಭವ ಆಗಿ ಆಗ್ತದೆ. ಇದು ಒಮ್ಮಕ್ಲಿ ಸಿದ್ಧಿ ಆಗೋದಿಲ್ರಿ. ಇದನ್ನ ದಿನಂಪ್ರತಿ ಅಟ ಹಿಂಗೆ ಯುಕ್ತಿಗಳನ್ನು ಹಾಕಿ ವಿಚಾರ ಮಾಡಿ ಇದನ್ನು ಮರೆತ ಆ ಸ್ವರೂಪದ ಆನಂದ ಎಲ್ಲವನ್ನು ತಿಳಿತಕ್ಕಂಥ ಅರುರೂಪನ ನಾನದೀನಿ, ಆನಂದ ರೂಪನ ನಾನದೀನಿ ಅಂತ ಧ್ಯಾನ ಮಾಡಿ ಅಭ್ಯಾಸ ಮಾಡೋದು. ಸ್ವಾಮಿ ವಿವೇಕಾನಂದರನ್ನು ತಗೋರಿ, ಗುರುದೇವ ಆತ್ಮಾನಂದರನ್ನು ತಗೋರಿ, ಸಿದ್ಧಾರೂಢರನ್ನು ತಗೋರಿ,
ಶಿವಾನಂದ ಅಜ್ಜ ಅವ್ರಂತೂ ಅವರೆಲ್ಲರೂ ಸಾಧನಾ ಮಾಡಿದ್ದು ಹಿಂಗಾರಿ. ಅದಕ್ಕೆ ನಾವು ಅರಿವು ತಾನೆಂದು ನಂಬಿ ನಿಂದೊಡೆ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದು ಈಗ ಮುಕ್ತಿ. ಹಿಂಗೆ ತಿಳ್ಕೋಡ್ ಆ ಸಾಧನೆ ಮಾಡುವ ಅಭ್ಯಾಸವನ್ನ ಮಾಡ್ಕೋತ ಹೋಗೋದು. ಹಂಗಾದ್ರೆ ಗಾಢವಾದ ನಿದ್ರಿ ಒಳಗೆ ನಾ ಆನಂದಮಯವಾಗಿದ್ದೆ. ಮತ್ತು ಅಲ್ಲಿ ನಾ ಆನಂದಮಯವಾಗಿದ್ದೆ. ನಾ ಏನು ತಿಳ್ಕೊಂಡೇನಿ? ವಸ್ತುಗಳು ಆನಂದ ರೂಪ ಅಂತ ತಿಳ್ಕೊಂಡೇನಿ. ಹೌದಾ? ಗಾಢವಾದ ನಿದ್ರಿ ಒಳಗೆ ಬಂದರೆ ವಸ್ತು ಅದಾವನು ಪೂರ್ಣ ದುಃಖ ಇರ್ಬೇಕಾಗಿ. ಈಗ ನೋಡ್ರಿ, ನಮ್ಮ ಮನೆಯಾಗ ಇಲ್ಲಿ ಅಕ್ಕಾರ ಮನೆಗೆ ನಾ ಬಂದೇನೆ ಅಂದ್ರೆ ನಮ್ಮ ಮನ್ಯಾಗ ಆಗಿಲ್ಲ. ನಮ್ಮ ಮನ್ಯಾಗ ಅದೇನೇನ್ರಿ, ಈಗ ಅಲ್ಲಿಂದ ಇಲ್ಲಿಗೆ ಬಂದೇನೆ. ಇಲ್ಲಿಂದ ನಾ ಊರಿಗೆ ಹೋಗ್ತೇನೆ, ಅಕ್ಕಾರ ಮನೆಗೆ ಇರ್ತೇನೆ ನಾನು? ಇಲ್ಲ, ಒಂದು ಕಡೆ ಇರ್ತೇನಿಲ್ಲ. ನೋಡ್ರಿ, ಆನಂದ ವಿಷಯದ ಇದ್ರೆ ವಿಷಯ ಇದ್ದಾಗಷ್ಟ ಆರಾಮಿರಬೇಕಾಗಿತ್ತು. ಗಾಢವಾದ ನಿದ್ರಿ ಒಳಗೆ ಒಂದು ವಿಷಯಗಳಿಲ್ಲ, ಪೂರ್ಣ ದುಃಖ ಇರಬೇಕಾಗಿತ್ತು. ಹೌದ್ರಿ? ಮತ್ತು ಪೂರ್ಣ ಸುಖ ಆಯ್ತಿಲ್ಲ. ನಾವು ವಸ್ತುಗಳ ಸುಖ ಐತಿ ಅಂತಂದ್ರೆ ವಸ್ತುಗಳಿದ್ದಾಗಷ್ಟ ಸುಖ ಇರಬೇಕಾಗಿತ್ತು, ವಸ್ತುಗಳಿಲ್ಲದಾಗ ದುಃಖ ಇರಬೇಕಾಗಿತ್ತು. ಗಾಢವಾದ ನಿದ್ರಿ ಒಳಗೆ ನಮಗೆ ಪೂರ್ಣ ಆರಾಮ ಐತಿ, ವಸ್ತುಗಳೇ ಇಲ್ಲ. ಮತ್ತು ಆರಾಮ್ ಹೊಂದಿದ್ವಲ್ಲ, ಹಂಗಾರ ವಸ್ತುಗಳ ಸಂಬಂಧ ಇಲ್ಲ ಆರಾಮ್ ಹೊಂದಾಕ ಬರ್ತೈತೆ ಅಂದಂಗೆ ಆತಿಲ್ಲ. ಆರಾಮ್ ಹೊಂದಾಕ ವಸ್ತುಗಳ ಅವಶ್ಯಕತೆ ಐತೇನು? ಇಲ್ಲ. ನಿದ್ರಿ ಒಳಗೆ ಶರೀರದ ಸಂಬಂಧ ಐತೇನು? ಇಲ್ಲ. ಅಂದ್ರೆ ಆರಾಮ್ ಹೊಂದಾಕ ಶರೀರದ ಅವಶ್ಯಕತೆ ಐತೇನು? ವಿಷಯ ವಸ್ತುಗಳ ಅವಶ್ಯಕತೆ ಐತೇನು? ಜಗತ್ತೈತೇನು ನಿದ್ರಿ ಒಳಗ? ಇಲ್ಲ. ಜಗತ್ತಿನ ಅವಶ್ಯಕತೆ ಐತೇನು ಆರಾಮ್ ಹೊಂದಾಕ? ಇಲ್ಲ. ಇಲ್ಲ. ಬದುಕಬೇಕಾದ್ರ ಜೀವನ ಮಾಡ್ಬೇಕಾದ್ರೆ ಬೇಕ್ರಿ. ಆನಂದ ಹೊಂದಾಕ ಮನಿ ಕಟ್ಟಬೇಕಾಗಿಲ್ಲ, ಆನಂದ ಹೊಂದಾಕ ಬಂಗಾರ ಖರೀದಿ ಮಾಡಬೇಕಾಗಿಲ್ಲ, ಆನಂದ ಹೊಂದಾಕ ಹೊಲ ಹಿಡಿಬೇಕಾಗಿಲ್ಲ, ಆನಂದ ಹೊಂದಾಕ ಮದುವೆ ಮಾಡ್ಕೋಬೇಕಾಗಿಲ್ಲ, ಆನಂದ ಹೊಂದಾಕ ಮಕ್ಕಳು ನಡಿಬೇಕಾಗಿಲ್ಲ, ಆನಂದ ಹೊಂದಾಕ ಜಗತ್ತು ಸಂಪಾದನೆ ಮಾಡಬೇಕಾಗಿಲ್ಲ, ಆರಾಮ್ ಹೊಂದಾಕ ಏನು ಬೇಕಾಗಿಲ್ಲ. ನೋಡ್ರಿ, ಮನಸ್ಸು ನಿಶ್ಚಲ ಆಗೋದು ಒಂದ, ಮನಸ್ಸು ಶಾಂತ ಮಾಡ್ಕೊಂಡ್ಬಿಡುದು. ನಾನಾ ಆನಂದ ರೂಪ ಅಂತ ಶಾಂತ ಮಾಡ್ಕೊಂಡ್ಬಿಟ್ರೆ ಆನಂದ ಇದ್ದ ಇರ್ತದೆ. ಬರೀ ಯಾರ ಆನಂದ ಅನ್ಕೊಂತ ಕುಂತ ನಮ್ಮ ಜೀವನ ನಡೀತೈತೇನ್ರಿ ಅಂತ ಅನ್ಬೋದು. ಇದನ್ನ ಮಾಡ ಆಮೇಲೆ ಬದುಕಬೇಕಲ್ಲ, ಅದಕ್ಕೆ ಮನಿ ಕಟ್, ಅದಕ್ಕೆ ದುಡ್ಡು ಸಂಪಾದನೆ ಮಾಡು, ಬದುಕಾಕ ಮಾಡು, ಶರೀರ ಚರಿತಾರ್ಥಕ್ಕಾಗಿ ಮಾಡು. ಮತ್ತು ಇದನ್ನ ತೊಗೊಂಬಂದೇವಲ್ರಿ, ಇದನ್ನು ಚೀಲ, ತೊಗಲಿನ ಚೀಲ, ಇದನ್ನ ತುಂಬಿಸ್ಬೇಕಲ್ರಿ. ತಳ ಇಲ್ಲ ಚೀಲ್ರಿ ಇದು. ಈ ಗೋಧಿ ಚೀಲ, ಜೋಳದ ಚೀಲ ಅಂತಿರ್ತಾವ. ನಿಮ್ಮ ಮೇಲೆ ಬಿಡ್ ಕೈ ಚೀಲದಾಗ ತರ್ತೀರಿ ನೀವು, ಇಲ್ಲಿ ಇಟ್ಟು ಸಾಂತ್ಯ ತರ್ತೀರಿ. ಅಲ್ಲಿ ನಮ್ಮ ಹಳ್ಳಿ ಒಳಗಂತಿ ಮೀಟ್ ಗೋಣಿ ಚೀಲ ಅಂತಾರ. ಅದ್ರ ತುಂಬಿರ್ತಾರ. ಅವ್ನು ಬಳಸ್ಕೊಂತ ಹೋದಂಗೆ ಏನಕತ್ರಿ ಮರದ ಖಾಲಿ ಆಗ್ತತಿ. ಆದ್ರೆ ಇದು ಅದಕ್ಕೆ ತಳ ಐತಿ, ಆ ಚೀಲಕ್ಕೆ. ಇದಕ್ಕೆ ತಳನ ಇಲ್ಲ. ಮ್ಯಾಗ ಹಾಕ್ತೀವಿ, ತಳಟೊಸ್ಸ ತುಂಬುವುದೇ ಇಲ್ಲಿದು. ಅದಕ್ಕೆ ಶರೀಫ್ ಸಾಹೇಬ್ರು ಹೇಳ್ಯಾರ, ಈ ಹೊಲಸಿನ ಗಡಿಗಿನ ನೀನಂತ ತಿಳ್ಕೊಂಡು ಕುಂತಿಯಲ್ಲ. ಹುಟ್ಟಿದ್ದು ಹೊಲೆಮನಿ, ಬಿಟ್ಟೊಂಟೆ ಕಾಯಿ ಮನಿ, ಎಷ್ಟಿದ್ದರೇನಿದು ಖಾಲಿ ಮನಿ, ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲೆ ಕಾಣುವ ಶಿವನ ಮನಿ, ಚಿಂತೆ ಕಾಂತೆಯ ಮನಿ, ಸಂತೆ ಸೌದೆಯ ಮನಿ, ಅಂತ ಬಲ್ಲ ಮಕ್ಕಳಿಗೆದು ಆಡು ಮನಿ, 9 ಬಾಗಿಲ ದಾಟಿ ಹೊರಟು ಹೋಗುವಾಗ ಗಂಟಿ ಬಾರಿಸಿದಂಗ ಗಾಳಿ ಮನಿ. ನೋಡ್ರಿ ಎಷ್ಟು ಚಂದ ಹೇಳ್ಯಾರ ಶರೀಫ್ ಸಾಹೇಬ್ರು. ಹುಟ್ಟಿದ್ದು ಹೊಲಿಮನಿ, ಹೊಲಸಿನ್ಯಾಗ ಹುಟ್ಟೈತಿ ಯಾವುದು? ಶರೀರ. ಹೌದಿಲ್ಲಮ್ಮ? ಎಲ್ಲಿ ಚಲೋ ಸುಗಂಧ ದ್ರವ್ಯದಾಗ ಹುಟ್ಟೈತೇನ? ಹೊಲಸಿನ್ಯಾಗ ಹುಟ್ಟೈತಿ. ಹೊಲೆ ನಿಂತಲ್ಲದೆ ಪಿಂಡದ ನೆಲೆ ಆಶ್ರಯವಿಲ್ಲ ಅಂತ ಬಸವಣ್ಣವ್ರು ಹೇಳ್ಯಾರ. ಹೊಲಿ ನಿಂತು ಅಂತಾರಲ್ರಿ, ಆ ಹೊಲಸ ಏನಾತ? ಗರ್ಭ ಪಿಂಡಾಗಿ ಬೆಳೆದು ಬಂತ್ರಿ. ಎಲ್ಲರೂ ಹೊಲಸಿನ ಹುಳುಗಳದೀವಿ ನಾವು. ನೀ ಒಬ್ಬರು ಬಕ್ಕಡ, ನಾವೆಲ್ಲ ತುಪ್ಪದ ಹುಳುಗಳದಿ ಅಂತೇಳಿ. ತುಪ್ಪ ತಿಂದ್ರೆ ಹೊಲಸಾಕತಿ. ಹೇಳ್ಯಾರ, ಈ ಶರೀರಕ್ಕೆ ಸುಗಂಧ ದ್ರವ್ಯದ ಬಾಟ್ಲಿನ ತಗೊಂಡು ಕುಡಿ. ಆ ಸುಗಂಧ ದ್ರವ್ಯ ಇದ್ರೊಳಗೆ ಹೋತಂದ್ರೆ ಇದ್ರೊಳಗೆ ಪಾರಾಗಿ ಬಂತಂದ್ರೆ ಅದಷ್ಟು ಸುಗಂಧ ದ್ರವ್ಯ ಇದ್ರದ ದ್ರವ್ಯ ಆಗಿಬಿಡ್ತತಿ. ಅದು ಗುಮ್ಮ ಅಂತ ನಾಡ್ತತಿ. ಸೋರುವ ದಿಮ್ಮನೆ ನವದ್ವಾರದಿಂದಲೇ ಬಲ, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ, ನೀ ಹಿಗ್ಗುವಿ ಯಾಕೋ ನೀ ಕುಗ್ಗುವಿ ಯಾಕೋ. ನೀರದಾವಂತಿಷ್ಟು ಚಲೋ ಐತ್ರಿ, ಇದು ತೊಳ್ಕೊಂತದೇವೆ ಅಂತ. ನೀರು ಬಂದು ಒಂದು ತಿಂಗಳಂದು ಬಿಟ್ರೆ ಮಕ ತಕ್ಕೊಳಕ್ ನೀರಿಲ್ಲ, ಸ್ನಾನಕ್ಕೆ ನೀರಿಲ್ಲ, ಹೆಂಗಾಕತ್ರಿ? ಗುರುಗಳ ಕಡೆ ಒಂದು ಪೇಷಂಟ್ ಬಂದಿತ್ತು. ಗುರುಗಳ ಕಡೆ ಆಕಿ ಬೆಳ್ಳಗ ಚಂದ ಇದ್ದ. ನನ್ನ ಮೌನೇಶ್ ಬಾಯಿಲ್ಲ ಅಂತ ಹಾಕೋತಿದ್ದೆ. ಆಕಿ 8 ದಿವಸ ಸ್ನಾನ ಮಾಡಿಸಿದ್ದಿಲ್ಲ. ವಿಶಾಷ ಅದು ಏನು ಕಾಡಾಕತ್ಬಿಟ್ಟಿತ್ತು.
ಗುರುಗಳಿಗೆ ಮುಟ್ಟಾಕ ಹಿಂಗೆ ಹೋದ್ರೆ ಹಿಂಗೆ ಹೋದಾರ ಹಿಂಸ ಅದು ಅಂದ್ರೆ ಅಷ್ಟು ದುರ್ಗಂಧ ನಾಡ್ತದೆ. 8 ದಿವಸ ಜಳಕ ಮಾಡಿಲ್ಲ, 1ಕ್ಕೆ 2ಕ್ಕೆಲ್ಲ ಮಾಡ್ಕೊಂಡ್ಬಿಟ್ಟಾಳ, ಗೊಮ್ಮ ಅಂತ ನಾಡ್ತದೆ ನೋಡ್ರಿ. ಅದು ಅಷ್ಟು ಹೊಲಸ್ರಿ, ಇಷ್ಟು ಹೊಲಸ ಶರೀರದ ಇದಕ್ಕೆ ಎಷ್ಟು ಮೂವ್ ಪಡ್ತಿರೋ. ಇದ್ರೊಳಗ ಸುಖ ಐತಿ, ಇದ್ರೊಳಗ ಸುಖ ಐತಿ ಅಂತ. ಅದಕ್ಕೆ ಹುಟ್ಟಿದ್ದು ಹೊಲೆ ಮನಿ, ಶರೀಫ್ ಸಾಹೇಬ್ ಹೇಳಿದ್ರು, ಹುಟ್ಟಿದ್ದು ಹೊಲೆ ಮನಿ ಹೊಲಸನೇ ಹುಟ್ಟೈತಿ, ಇದ್ರ ಮ್ಯಾಲ ಮೋಹ ಮಾಡ್ಕೊಂಡು ಕುಂತಿ. ಹುಟ್ಟಿದ್ದು ಹೊಲೆ ಮನಿ ಬಿಟ್ಟು ಹೊಂಟೆ ಕಾಯಿ ಮನಿ. ಕಾಯ ಅಂತಾರೆ ಇದಕ್ಕೆ, ಕಾಯ ಸ್ಥಿರವಲ್ಲೋ ಅಂತಾರಲ್ರಿ, ಇದಕ್ಕೆ ಕಾಯ ಅಂತ. ಬಿಟ್ಟು ಹೊಂಟೆ ಕಾಯಿ ಮನಿ ಬೇಕಾದಷ್ಟಿರ್ಲಿ, ಎಷ್ಟಿದ್ದರೇನಿದು ಖಾಲಿ ಮನಿ. ಜೀವನ ಅಂದ್ರೆ ಏನು ಹೇಳಿ 3 ಮಾತಿನಾಗ ಹೇಳ್ತಾನೆ. ಫಸ್ಟ್ ಪ್ಲಸ್, ನಡಕ ಪ್ಲಸ್ ಮೈನಸ್, ಕಡಿ ಕಟ್ ಮೈನಸ್, ಇಷ್ಟ ಜೀವನ ಅಂದ್ರೆ ಇಷ್ಟ ರೀ. ಹುಟ್ಟಿದ ಕೂಡಲೇ ಪ್ಲಸ್ ಹಾಕೋತ ಬರ್ತಿರಕಾರ ನೋಡ್ರಿ. ನಾವು ಹುಡ್ತೀನಿ, ನಮ್ಮ ಅಕ್ಕಿದ್ಲಂದ್ರೆ ಅಪ್ಪಿ ಅಂತಾಳ ಆಕೆ, ಅಂದ್ಕೂಡೆ ನಮ್ಮ ಅಕ್ಕಿ ಪ್ಲಸ್, ನಮ್ಮ ಅಣ್ಣ ಪ್ಲಸ್, ನಮ್ಮ ಅಪ್ಪ ಪ್ಲಸ್, ನಮ್ಮವ್ವ ಪ್ಲಸ್. ಮುಂದೆ ದೊಡ್ಡವರಾಗಿಂದ ಅಪ್ಪ ಹೋದ, ಅಮ್ಮ ಹೋದ್ಲು, ಆ ಮಗ ಕಾಕ ಹೋದ ಮೈನಸ್. ಅಟ್ಟೊಟ್ಟಿಗೆ ರೀ ಮಗ ಹುಟ್ಟಿದ್ದ ನೋಡ್ರಿ ಪ್ಲಸ್, ನಡಕ ಮೈನಸ್ ಪ್ಲಸ್, ಕಡಿ ಕಟ್ ನಮ್ಮ ಪ್ರಾಣ ಹೋಗಿಂದ ಅಷ್ಟು ಮೈನಸ್ ಡಿಲೇಟ್. ಅವಾಗ ಯಾರ ಸಂಬಂಧ ಐತಿ? ಅದಕ್ಕೆ ಅವ್ಯಕ್ತಾದಿನಿ ಭೂತಾನಿ. ಕೃಷ್ಣ ಭಗವದ್ಗೀತೆ ಒಳಗೆ ಹೇಳ್ತಾನ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನೈವ ತತ್ವಕಾಪರಿ ದೇವನ. ನೋಡು ಅರ್ಜುನ, ಈ ಕೌರವರು ಪಾಂಡವರು ಇವರೆಲ್ಲರೂ ನಿನ್ನವರು, ಅವರು ಯಾರು ಇದ್ದಿದ್ದಿಲ್ಲ, ಈಗ ಕಂಡಾಕತ್ತಾರ, ಮುಂದಿರ್ತಾರನ ಶರೀರ ಬಿಟ್ಟಿಂದ ಇರುವುದಿಲ್ಲ. ಹಂಗೆ ನಡಕ ಕಂಡು ನಡಕ್ ಹೋಗ್ತದ. ಬಿಟ್ಟು ಹೊಂಟೆ ಕಾಯಿ ಮನಿ. ಎಷ್ಟಿದ್ದರೇನಿದು ಖಾಲಿ ಮನಿ, ಬೇಕಾದಷ್ಟಿರ್ಲ್ರಿ, ಕೋಟಿಗಟ್ಲೆ ಇದ್ರು ರೀ, ಪ್ರಾಣ ಹೋತಂದ್ರ ಅದು ಯಾರ ಮನಿ? ಅದು ಯಾರ ಹೊಲ? ಗುರು ನಿನ್ನೆ ಒಬ್ರನಾಟ ಗುರು ಹೊಲ ಹಿಡಿದ್ರಂತ. ಅವ್ರೊಬ್ರು ಹೊಲ ಹಿಡಿದಿದ್ರೆ 1-2 ಎಕರೆ ಹೊಲ ಹಿಡಿದ್ರಂತ. ಅಪ್ಪ ಅವ್ರು ಏನು ಹೇಳ್ತಿದ್ರು ಗೊತ್ತನ್ರಿ? ಮಣ್ಣು ಹಿಡಿತೀಯ ಹಿಡಿ ಸುಖ ಪಡಿ. ಹೊಲ ಹಿಡಿತಾನಂತ, ಹೊಲ ಮಣ್ಣು ಹಿಡಿತೀಯ ಹಿಡಿ ಸುಖ ಪಡಿ. ನೋಡ್ರಿ, ನಾವು ಹೊಲ ಹಿಡಿಕಿಂತ ಮೊದಲ ಹೊಲ ಎಲ್ಲಿತ್ತು ಅಲ್ಲೇ ಇರ್ತದ. ಯಾರೋ ಹಿಡಿದಿರ್ತಾರ, ಅದನ್ನ ನಾವು ರೊಕ್ಕ ಕೊಟ್ಟು ಖರೀದಿ ಮಾಡಿದ್ರು ಹೊಲ ಅಲ್ಲೇ ಇರ್ತದ. ಮುತ್ತೋದು ಬೆಳೆಯೋದು ಮತ್ತು ನಾವು ಬೆಳಿತೇವಲ್ರಿ, ನಮ್ದನ್ನಾಗಿ ಮಾಡ್ಕೊಂಡಾಗ ಬೆಳಿತೇವೆ. ಬೆಳೆದ ತಿಂದೆಲ್ಲ ಅದು ನಿನ್ನಂತೆ ಕುಳಿತನು, ಹಿಂದಾಶ್ ಹೋತು. ಅದು ತಿಂದದ್ದು ಹಿಂದಾಶ್ ಹೋತು, ಆ ತಿಂದ ಶರೀರ ನಿನ್ನ ಬಿಟ್ಟು ಹೋತು. ಬಿಟ್ಟು ಹೊಲ ಅಲ್ಲಿ ಐತಿ, ಮತ್ತಾರು ಆಳ್ತಾರ. ಅದಕ್ಕೆ ಹೇಳ್ತಾರ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ನಿಯಮವು. ಹಿಂದ ಹೊಲ ಒಬ್ಬ ಆಳಕ್ ಹತ್ತಾನ, ಹೊಲದ ಯಜಮಾನ ಆಗ್ಯಾನಂದ್ರ ಅವ ಹಿಂದ್ ಯಾರೋ ಇದರ ಯಜಮಾನ ಆಗಿದ್ರು, ಹಿಂದ್ ನೀ ಆಗಿ ಮುಂದೆ ಯಾರೋ ಹಾಕಾರೋ ಅದರದ ಯಜಮಾನ. ಹಿಂಗ ಬಂದು ಹೋಗತ್ತಿದ್ರಿ. ಈ ಜಗತ್ತಿನಲ್ಲಿ ವಸ್ತುಗಳೇನದವಲ್ಲ ಕಾಯಂ ಯಾರ್ದು ತಮ್ಮದನ್ನಾಗಿ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅಕ್ಕಾರಿ ಮನಿ ಖರೀದಿ ಹಿಡ್ದಾರ, ಇದನ್ನ ಖರೀದಿ ಹಿಡಿಕಿಂತ ಮೊದಲು ಯಾರಿದ್ರಿ ಇಲ್ಲಿ? ಯಾರಿದ್ರಿ? ಈ ಮನಿ ಕಟ್ಟಕ್ಕಿಂತ ಮೊದಲು ಎಷ್ಟೋ ಸಲ್ತಿ ಇಲ್ಲಿ ಕಟ್ಟಿರ್ತಾರ್ರಿ, ಅಲ್ಲಿ ಎದ್ದು ಹೋಗಿರ್ತಾರ ಅವ್ರು. ಯಾರ್ದೋ ನೆಲ ಇತ್ತು, ಈಗ ಅಕ್ಕಾರದಾಗೈತಿ, ಇರೋ ತನಕ ಇರ್ತಾರ. ಮುಂದೆ ಅಡಚಣೆ ಬರ್ತಾ ಕೊಟ್ಟು ಬೇರೆ ಕಡೆ ಹಿಡಿತಾರೆ. ಮತ್ತ ಅಲ್ಲಿ ಒಂದ್ ಎಲ್ಲಿದು ಕೊಟ್ರಿಲ್ರಿ, ಎಲ್ಲೇ ಬೆಳಗಾವನ ಎಲ್ಲೇ ಹಿಡಿದಿಲ್ಲ, ಹುಬ್ಳ್ಯಾಗ ಹಿಡಿದಿದ್ರಂತ ಕೊಟ್ರಂತ. ಹೋಗು ನಡ್ರಿ ಎಲ್ಲಟ್ ಮತ್ ನಿಮ್ದೋಟ ಮನಿ ಅವ್ರದ ಅವ್ರದಾಗಿ ಉಳಿಲಿಲ್ಲ, ಯಾವ್ದು ಉಳಿದಿಲ್ಲ, ಯಾವ್ದು ನಮ್ದಲ್ಲ. ಎಷ್ಟಿದ್ದರೇನಿದು ಖಾಲಿ ಮನಿ, ವಸ್ತಿ ಇರ ಕಷ್ಟ ಬಂದೇವಿ ಇಲ್ಲಿ. ಅಕ್ಕಾರ ಇಲ್ಲೇ ಇರ್ನಂದ್ರ ಯಪ್ಪ 2 ದಿವಸ ಕರ್ಸೇವ್ ನಿಮ್ ದಾರಿನ ಹಿಡಿ. ಇಲ್ಲಿ ಎದಕ್ ಬಂದೆ? ವಸ್ತಿ ಇರಕ್ ಬಂದೆ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ. ಕಾವಲ ಮಾಡ್ಬೇಕಲ್ರಿ, ಕದ ಹಾಕೋ ಗಟ್ಟೆ ಕೀಲಿ ಹಾಕಿದಿಲ್ಲ, 20 ತೊಲಿ ಬಂಗಾರ ಹಾಕಿ ಗಸ್ತಿ ತಿರುಗಬೇಕ್ರಿ, ಕಾವಲ ಮಾಡ್ಬೇಕು. ಗಸ್ತಿ ತಿರುಗುವ ಮನಿ. ಮತ್ತ ಶಿಸ್ತಿಲೆ ಕಾಣುವ ಶಿವನ ಮನಿ. ಶಿಸ್ತ ಐತ್ರಿ ಇದು, ಎಷ್ಟ್ ಚಂದ ನೋಡ್ರಿ. ಆಟೋಮೆಟಿಕ್ ಮಿಷಿನ್ ರೀ ಇದು. ಇವ್ ನಾವು ಚಾಲು ಮಾಡಿ ಚಾಲು ಆದ್ರ ಆತು, ಇಲ್ಲ
ಇದು ನೋಡಿ ತಾನ ಹೇಳ್ತತಿ, ಟೀ ಕಾಫಿ ಮಾಡ್ಕೋತತಿ, ಕುಡಿತತಿ, ಮುಂಜಾನೆ ಎದ್ದು ಡ್ಯೂಟಿಗೆ ಚಾಲೋ ಹೋಗತಿ, ತಾನ ಹೋಗತಿ. ಇದಕ್ಕೆ ಯಾರು ಚಾರ್ಜ್ ಮಾಡ್ತಾರ್ರಿ? ಮೊಬೈಲ್ ಚಾರ್ಜ್ ಮಾಡ್ಲಿಲ್ಲ ಬಂದ್ ವೆತ್ತ, ಇದಕ್ಕೂ ಚಾರ್ಜ್ ಮಾಡ್ಬೇಕಲ್ರಿ? ಊಟ ಹಾಕ್ಬೇಕಲ್ಲ, ಊಟ ಹಾಕ್ಬೇಕು, ಊಟ ಹಾಕಿದ್ರೆ ಚಾರ್ಜ್, ಚಾರ್ಜ್ ಯಾರೇ ಹಾಕ್ತಾರನ? ಮೊಬೈಲ್ ನಾವ ಹಾಕ್ಬೇಕು ಚಾರ್ಜ್. ಇದಕ್ಕೆ ಯಾರು ಹಾಕ್ತಾರ? ನಾವ ಅಂದ್ರೆ ಸ್ವಯಂ ಚಾಲಿತ ಯಂತ್ರ. ಇಷ್ಟು ಶಿಸ್ತು ಐತ್ರಿ ಅಮ್ಮಾರ ಇದು. ಅದಾನಂತ ಶಿಸ್ತೈತಿ, ಒಳಗೆ ಅರಿವು ಐತಿ ಅಂತ ಶಿಸ್ತು ಐತಿ ನೋಡ್ರಿ. ಅಷ್ಟು ಶಿಸ್ತು ಐತಿ ಹೇಳ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ಮಣಿತೈತ್ರಿ, ಇಲ್ಲಿ ಮಣಿತೈತಿ, ಇಲ್ಲಿ ಮಣಿತೈತಿ, ಇಲ್ಲಿ ಮಣಿತೈತಿ, ಇಲ್ಲಿ ಮಣಿತೈತಿ, ಇಲ್ಲಿ ಮಣಿತೈತಿ, ಇಲ್ಲಿ ಮಣಿತೈತಿ, ಇಲ್ಲಿ ಮಣಿತೈತ್ರಿ, ಇಲ್ಲೆಲ್ಲ ಮಣಿತೈತಿ. ಅಕಸ್ಮಾತ್ ಒಂದು ಬಡಿಗೆ ಗತಿ ಇತ್ತಂದ್ರಿ ದಪ್ಪನ ಬಂದು ಬಿದ್ದು ಬಿಡುದ್ರಿ. ತಿಳಿಯಾವ ದಾಟಿದ ಅಂದ್ರೂ ಮಣಿದು ಶಟಿತೈತಿ, ಶಟಿತ್ ನೋಡೋದು ಅಂತಾರಲ್ಲ. ಅಂದ್ರ ಆ ಚೈತನ್ಯಕ್ಕೆಲ್ಲ ತಾನ ಕಾರಣೀಭೂತ ಅದಂಗ. ಅದಕ್ಕ ನಾ ಅರಿವದೇನಿ ಅದೇ ಅಂತ ಇಷ್ಟೆಲ್ಲ ಇದಕ್ಕೆ ಕಾಣ್ತದೆ. ಅದ ಉತ್ತಮ. ಅಂದ್ರೆ ಶಿಸ್ತಿಲೆ ಕಾಣುವ ಶಿವನ ಮನಿ ನೋಡ್ರಿ. ಅಕಸ್ಮಾತ್ ಇವು ಬಟ್ರಿ ಇದ್ದಕ್ಕಿದ್ದಂಗ ಇದ್ರ ತಿನ್ನುದ ಉಣ್ಣಾಕ ಬರೋದಲ್ರಿ. ಇಷ್ಟ ಐತಿ ಅಂತ ಆ ಮಗರಿ ತಿಳಿಯಾಗಿನ ಕೂದ್ಲು ಬೆಳಿತಾವಂತ ಕೊಂಡ್ರೆಪ್ಪಿ ಮುಂದಿನ ಕೂದ್ಲಿಂದ ಬೆಳೆದ್ರ ಎಲ್ಲಿ ಕೂದ್ಲು ಎಷ್ಟು ಬೆಳಿಬೇಕು ಅಷ್ಟೇ ಬೆಳಿತಾವ, ಎಷ್ಟು ಬೆಳಿಬಾರ್ದು ಅಷ್ಟೇ ಬೆಳಿದಿಲ್ಲ. ಆ ಮಗರಿ ಇದು ಎಲ್ಲಿ ಕಣ್ಣಾಗ ಪಿಚ್ಚ, ಮೂಗನ್ಯಾಗ ಶಿಂಬಳ, ಕಿವಿಯಾಗ ಕೂಕಣಿ, ಬಾಯಾಗ ಜೊಲ್ಲು, ಅವು ಎಲ್ಲಿ ಎಷ್ಟು ಪ್ರಮಾಣ ಬರ್ಬೇಕು ಅಷ್ಟು ಬರ್ತೇನೆ ತಡಿ ಅಂತ ಇಡ ಬರಾಕತ್ತು ಅಂದ್ರೆ ಕಣ್ಣಾಗ ಪಿಚ್ಚು ಇಷ್ಟಿಷ್ಟು ಬರಾಕತ್ರ. ಮುಂದೆ ಏನು ಕತ್ತೀರಿ? ಕಿವಿಯಾಗ ಕೂಕಣಿ ಇಷ್ಟಿಷ್ಟು ಬರಾಕತ್ರ. ಹೆಂಗೆ ನೋಡ್ರಿ, ಒಂದು ಮಿಷಿನ್ ಐತಿ ನಮ್ಮಲ್ಲಿ ಹಳ್ಳಿ ಒಳಗೆ. ಈ ರಾಶಿ ಮಾಡೋ ಹೊತ್ತಿನ ಮಿಷಿನ್ ಅಂತಿರ್ತಾವ್ರಿ, ಗೋವಿನ ಜೋಳ ಆಮ್ಯಾಗ ಜೋಳದ ಮಿಷಿನ್ ಅಂತ. ಅದ್ರೊಳಗೆ ಹಾಕಿದ ಕೂಡಲೇ ರೀ ಬಾಗಕತ್ರಿ. ಅದ್ರೊಳಗೆ ಜ್ವಾಳ ಅಂದ್ರೆ ಕಾಳು ಒಂದು ಕಡೆ ಬೀಳೋದ್ರಿ, ಲಡ್ಡು ಒಂದು ಕಡೆ ಬೀಳೋದು, ಚಟ್ ಒಂದು ಕಡೆ ಬೀಳೋದು. ಇದ್ರಾಗ ಹಂಗೈತಿ ನೋಡ್ರಿ. ನೀವು ಊಟ ಮಾಡ್ತೇವಲ್ಲ, ಡಿವೈಡ್ ಆಕತ್ರಿ. ಮೂತ್ರ ಒಂದು ಕಡೆ, ಮಲ ಒಂದು ಕಡೆ, ಚಟ್ಟ ಒಂದು ಕಡೆ ರೀ. ಆಮ್ಯಾಗ ಚಲೋದಿದ್ದ ರಸ ಇದ್ದಿದ್ದು ರಗತಾಕತಿ, ಮಜ್ಜೆ ಮಾಂಸಗಳಾಗ್ತಾವ. ಹೆಂಗೆ ಡಿವೈಡ್ ಆಗ್ತದೆ ಶರೀರದೊಳಗೆ. ಎಷ್ಟು ಮಜೆ ಐತಿಲ್ಲ, ಅದು ಶಿಸ್ತು ಐತಿಲ್ಲ. ಮತ್ತು ಮನೆ ಕಟ್ಟಿದ್ವಿ ಅಂದ್ರೆ ವಾಸ್ತು ಪ್ರಕಾರ ಕಟ್ತೀವ್ರಿ. ಒಂದು ಅಡುಗೆ ಮನೆ ಇರ್ಬೇಕು, ಒಂದು ಜಗಲಿ ಇರ್ಬೇಕು, ಮತ್ತು ಪಡ್ಸಾಲಿ ಇರ್ಬೇಕು. ಬಾಚಲ, ಅಡುಗೆ ಮನೆ, ದೇವ್ರ ಮನೆ ರೀ. ಇವು ಮೂರಂತಿ ಮುಖ್ಯ ಬೇಕು, ಹೋಗಿಲ್ರಿ ಅಮ್ಮ? ಇವು ಮೂರು ಇಲ್ಲ ಅಂದ್ರೆ ಅದಕ್ಕೆ ಮನಿ ಅಂತಾರನೆ, ಗೋಡಾವಣ ಅಂತಾರ ಅದಕ್ಕೆ, ಹೌದ್ರಿ? ಹಂಗೆ ಇದ್ರೊಳಗೂ ಮೂರು ರೀ ನೋಡ್ರಿ. ಇಲ್ಲಿಂದ ಈ ಎದಿಲಿಂದ ಮ್ಯಾಗ ಏನೈತಿ ದೇವ್ರ ಮನಿ, ನಡದ ಮಠ ಅಡಿಗೆ ಮನಿ, ತಳಗಿಂದಷ್ಟು ಬಚ್ಚಲ್ ಮನಿ ನೋಡ್ರಿ. ಅದಕ್ಕೆ ಶಿಸ್ತಿಲೆ ಕಾಣುವ ಶಿವನ ಮನಿ. ನಾವು ಹೆಂಗೆ ಮನಿ ಕಟ್ಕೊಂಡೇವಿ, ಭಗವಂತ ಇಲ್ಲಿ ಮನಿಯನ್ನು ನಿರ್ಮಾಣ ಮಾಡಿಬಿಟ್ಟಾನ. ಬಚ್ಚಲ ಸ್ವಚ್ಛ ಇಡ್ಬೇಕು, ಹೊಟ್ಟಿಗೆ ಅಡಿಗೆ ಮನಿ, ಅಡಿಗೆ ಚಾಲುನ. ನಮ್ಮದು ಅಗ್ನಿ ನಿಲ್ತೈತಿ, ಬ್ಯಾಡ ಬಿಡಿ, ಅಭ್ಯಾಸ ಆಗೈತಿ, ಅಡಿಗೆನ ಮಾಡೋದು ಬೇಡ. ನಾವು ಉಣ್ಲಿಲ್ಲ ಅಂದ್ರೆ ಒಳಗೆ ಅಗ್ನಿ ಚಾಲೂನ ಇರ್ತೈತ್ರಿ. ಅಗ್ನಿ ಒಳಗಿಲ್ಲ ನಾವು ಬಗ್ನಾದ್ವೆ, ಅಗ್ನಿ ಇಲ್ಲ ಸತ್ವೆ ನೋಡ. ಅಯ್ಯ ಬೆಚ್ಚಗೈತಿ ಶರೀರ ಸಾತ್ ನಾವು ಅಂದ್ರೆ ಬೆಚ್ಚಗೈತಿ ಅಂದ್ರೆ ಒಳಗೆ ಅಗ್ನಿ ಐತಿ ಅಂದ್ರೆ ಜೀವಂತ್ರಿ. ಪಂಚಮಹಾಭೂತದೊಳಗೆ ಒಂದು ಇದ್ರೊಳಗೆ ಇರ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಆತಂದ್ರೆ ಪೂರ್ಣ ಕ್ಯಾನ್ಸಲ್ ರೀ. ಒಂದು ಬೆಚ್ಚಗಿರ್ಬೇಕ್ರಿ. ಇದ್ರೊಳಗೆ ಜಲದ ಬಿಸಿ ಐತಿಲ್ಲ ಅಂತ ನೋಡಿ, ಮೈ ಬಿಸಿ ಐತಿ, ತಂಪಾಗಿತ್ತು ನೋಡ್ರಿ, ಉಸಿರು ಐತಿ ನೋಡ್ರಿ ಅಂತ. ಉಸಿರಿಲ್ಲ ಅಂದ್ರೆ ಕಾಯ ಸ್ಥಿರವಲ್ಲ. ಉಸಿರು ಹೋತು ಎರಡನೇದು ಹೇಳ್ತತಿ, ನೀವು ಹೋಗಿದ್ ನಂದು ಏನೈತಿ ಅಂತೇಳಿ ಬೆಂಕಿ ಹೋಗತ್ತೆ. ಮತ್ತು ಇದು ಹೋತ್ರೆ ಏನು ಹೋತ? ಪ್ರಾಣ ಹೋತ, ಗಾಳಿ ಹೋತ. ಗಾಳಿ ಹೋಗಿಂದ ಎರಡನೇದು ಕಡೆಯಾಗಿರ್ತತಿ ಏನು? ಅಗ್ನಿ. ತಣ್ಣಗಾಗಿಂದ ಜಲತತ್ವ ಹೇಳ್ತತಿ, ನೀವಿಬ್ರು ಹೋಗಿದ್ ನಂದೇನು ಕೆಲಸ ಅಂತ. ಅದು ಸೋರಾಕ್ ಶುರು ಆಗ್ತದೆ. ಅದಕ್ಕೆ ಮೂಗನ್ಯಾಗ ಹಳ್ಳಿ ತುರ್ಕಿರ್ತಾರ ನೋಡ್ರಿ, ಶವ ಕುಂದಿರ್ಸಿರ್ತಾರ. ಏನು ಹೇಳಿ ಹೋದ್ಯೋ ಯಪ್ಪ ಅಂತಿರ್ತಾರೆ. ಏನು ಹೇಳಿ ಹೋಗ್ಬೇಕದ ಮುಗಿದಿರ್ತತಿ. ಇದ್ದಾಗ ಮಾತಾಡಿ ಬಿಡೋದ್ರಿ. ಮುಗನ್ಯಾಗ ಹಳ್ಳಿ ತುರ್ಕ್ ಬಿಟ್ಟಿರ್ತಾರ, ಮುಗಿದಿರ್ತತಿ. ಯಾಕೆ ತುರ್ಕ್ತಾರ್ರಿ ಹಳ್ಳಿ ಗೊತ್ತನ್ರಿ? ಅದು ಇಳಿಯಾಕೆ ಹತ್ತದ, ಬಾಯ್ತತ್ರಿ ಮುಂದೆ ಅಷ್ಟ ಬಿಟ್ರೆ ಬಾಯ್ತದ. ಅದಕ್ಕೆ ಇದಕ್ಕೆ ಕೆಟ್ಟು ಹೋಗ್ತದೆ. ಅದಕ್ಕೆ ಶಿಸ್ತಿಲೆ ಐತಿ ಇದರೊಳಗೆ ಶಿವ ಅದಾನ. ಆ ಶಿವನ ಜ್ಞಾನವನ್ನು ಮಾಡ್ಕೊಳ್ಳೋದು ಬಿಟ್ಟು ನೀನು ಇದಕ್ಕೆ ಬೆನ್ನು ಹತ್ತಾಕತ್ತಿ. ಮುಗಿಸೇ ಬಿಡ್ತೇನೆ ರೀ, ಟೈಮ್ನು ಹೋಗೈತಿ ನೋಡ್ರಿ. ಇನ್ನು ಶಿಸ್ತಿಲೆ ಕಾಣುವ ಶಿವನ ಮನಿ, ಚಿಂತೆ ಕಾಂತೆಯ ಮನಿ. ಚಿಂತೆ ಮಾಡಕ್ಕೆ ಹಸ್ತತ್ರಿ ಇದು.
ಸಂತೆ ಸೌದೆಯ ಮನಿ ಅದು ಬೇಕು ಇದು ಬೇಕಂತ ಅಂತ ಬಲ್ಲ ಮಕ್ಕಳಿಗಿದು ಆಡು ಮನಿ. ಸಣ್ಣ ಹುಡುಗರು ನೋಡ್ರಿ ಅದೇನೈತಿ ಆಟ ಆಡ್ತಿರ್ತಾವ, ಆಡು ಮನಿ ಇದ್ದಂಗೆ ಅವ್ರಿಗೆ. ನಮಗ ಚಿಂತಿ ಮನಿ, ಅವಕ್ಕ ಆಡು ಮನಿ. 9 ಬಾಗಿಲು ದಾಟಿ 9 ಬಾಗಿಲು ದಾಟಿ ಹೋಗ್ತಾವ. ಕಾಲು ಬಂದಾದ, ಲಾಡಿ ಬಂದಾತ, ಕೈ ಉಸುಲು ಗಪ್ಪ 9 ಬಾಗಿಲ ದಾಟಿ ಹೊರಟು ಹೋಗುವಾಗ ಗಂಟಿ ಬಾರಿಸಿದಂಗ ಖಾಲಿ ಮನಿ. ಇಷ್ಟು ತಿಳ್ಕೊಂಬಿಡ್ಬೇಕು. ಈ ಶರೀರ ಮಾತ್ರ ಹೊಕ್ಕತಿ, ಏನ್ ಮಾಡಿದ್ರು ಬಿಡುದಿಲ್ಲ. ಆದ್ರ ನಾನಂತಿ ಹೋಗುದಿಲ್ಲ. ಇನ್ನಾಗ ಮೋನೇಶಣ್ಣವ್ರು ಹೇಳಿದ್ರ ಅವ ಸತ್ಯ ಎಷ್ಟು ವರ್ಷ ಆಗೈತಿ ಅಂದ್ರಿ? 30 ವರ್ಷ ಆಗೈತಿ. ಬಂದ್ ಮಾತಾಡ್ತಾನ. ನನಗ್ ಬಾ ಏನ್ರಿ ಗುಟ್ಕಾ ಬೇಕು, ಬಾಗಿಲಿ ಬೇಕು. ನಮ್ಮ ಲಕ್ಷ್ಮಣ ಅಮ್ಮ ಅಂದ್ರ ಏ ಅಮ್ಮ ಅಂತಿಲ್ಲೋ ನನಗ. ನಾ ಹೆಣ್ಮಗಳಲ್ಲ ಗಂಡ್ಮಗನ ಅಂದ ನೋಡ್ರಿ. ಬಂದಿತ್ತಲ್ಲ. ಅಂದ್ರ ಅವ ಶರೀರ ಬಿಟ್ಟಾನ ಮಾತಾಡ್ತಾನಂದ್ರ ನಾವ್ ಈ ಶರೀರ ಹೋದ್ರು ಹೋಗುದಿಲ್ರಿ. ನೋಡ್ರಿ ಈಗ ನಾ ಬಂದ್ ಸಿಸ್ಟರ್ ಮಾತಾಡಿಸಿದ್ರೆ ಹೆದರಿಕೆ ಆಗುದಿಲ್ಲ ಅವ್ರಿಗೆ. ನಾಳ ಶರೀರ ಬಿಟ್ಟ ಅಕ್ಕಾರ ಆರಾಮ್ರಿ ಅಂತ ಹಂಗ ವಾಣಿ ಕೇಳ್ತಂದ್ರೆ ಹೆಂಗಾಕತ್ರಿ? ಗಡ 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 ನಡುಗ್ ಬಂದ್ಬಿಡ್ತೈತಿ. ಈಗ ಬಾರ ಯಪ್ಪ ಬಾಯ ಅಂತ ಕರಿತಾರಿ. ಅವಾಗ ಬರ್ಲೇನ್ರಿ ಅಂದ್ರ ಕರ ಹಾಕ್ರಿ ಯಪ್ಪ ಗುರು ಬಾನ್ನ ಅಂತಾರ. ಯಾಕ? ಸೂಕ್ಷ್ಮ ಶರೀರ ಅಂದ್ರಿ ಹೆದರಿಕೆ. ನಾವು ಹುಟ್ಟುವವಲ್ಲ, ನಾ ಸಾಯವಲ್ಲ ಅನ್ನೋದನ್ನ ಯಾವ ಚೆನ್ನಾಗಿ ಗಟ್ಟಿಯಾಗಿ ತಿಳ್ಕೊಂತಾನ ಅವ ಎಂದೆಂದೂ ದುಃಖಿ ಆಗೋದಿಲ್ಲ. ಈ ಜ್ಞಾನ ಯಾವಾಗಿರ್ತೈತಿ ಇದಕ್ಕೆ ಸುವಿಚಾರ ಅಂತಾರೆ. ಈ ಅವಿಚಾರ ಇಷ್ಟೋ ತನಕ ಹೇಳಿದ್ವಿ ಅಲ್ರಿ, ಈ ಇದ್ರೊಳಗೈತೆ ಅದರೊಳಗೈತೆ ಅಂತ ತಿಳ್ಕೊಂಡಿದ್ವಿಲ್ಲ, ಅದನ್ನೆಲ್ಲವನ್ನು ಬಿಟ್ಟು ನಾನಾ ಆನಂದ ರೂಪ, ನಾ ಅಚ್ಯುತದೀನಿ ಅನಂತದೀನಿ ಯಾವಾಗಲೂ ಇರ್ತೀನಿ ಅಂತ ತಿಳ್ಕೊಂಡ್ರೆ ನಾವೇ ಪರಮ ಸುಖಿಗಳಾಗ್ತೇವೆ. ನಾವೇನು ಬಯಸ್ತೇವಲ್ಲ ಆನಂದ ಹೊಂದಬೇಕಂತ ಅದು ಪರಿಪೂರ್ಣ ಹೊಂದಕ್ಕೆ ಸಾಧ್ಯಕತಿ. ಇದು ಹೇಳಿದಷ್ಟು ಕೇಳಿದಷ್ಟು ಸುಲಭಲ್ಲ. ಗುರುಬೋಧದಿಂದ ಸಾಧನೆ ಮಾಡ್ಕೋತ ಹೋದ್ವಿ ಅಂದ್ರೆ ನಾವು ನೀವೆಲ್ಲರೂ ಪರಮ ಸುಖಿಗಳಾಗ್ತೀವಿ. ಈ ವೇಳೆಯಲ್ಲಿ ಇಲ್ಲೇ ಹೇಳಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕುಲಕರ್ಣಿ ಸಿಸ್ಟರ್ ಅವರಿಗೆ, ಅಮ್ಮರವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ.